ಸಿಎಂ ಬೊಮ್ಮಾಯಿ ಪರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಬ್ಯಾಟಿಂಗ್ ಮಾಡಿದ್ದಾರೆ. ಸಿಎಂ ಬದಲಾವಣೆ ಕೇವಲ ಮಾಧ್ಯಮದಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ. ಸಿಎಂ ಸಂಪೂರ್ಣ ಅವಧಿ ಮುಗಿಸಬೇಕು. ಅವರಿಗೆ ನಮ್ಮ ಪೀಠದಿಂದ ಸಂಪೂರ್ಣ ಆಶೀರ್ವಾದ ಇದೆ. ಸಿಎಂ ಆದ ಮೇಲೆ 6 ತಿಂಗಳಲ್ಲೇ ಹೊಸ ಭರವಸೆ ಹುಟ್ಟಿಸಿದ್ದಾರೆ. ಬೊಮ್ಮಾಯಿ ಅವರು ಕಿತ್ತೂರು ಕರ್ನಾಟಕ ಮಾಡಿ ಇದೀಗ ಕಿತ್ತೂರು ಪ್ರಾಧಿಕಾರವನ್ನು ಮಾಡಿ ಅದಕ್ಕೆ ಹಣವನ್ನು ಮೀಸಲಿಟ್ಟಿದ್ದಾರೆ. ಯಶಸ್ವಿ ಕೆಲಸ ಮಾಡ್ತಾ ಇರುವಂತ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಅಂತ ಹೇಳಿದರು. ಈಗ ಬೊಮ್ಮಾಯಿಯವ್ರು ನಮ್ಮವ್ರ ತಾನೆ. ಈಗ ಅವ್ರು ಆಗಿದ್ದಾರೆ, ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಅವ್ರಿಗೆ ಬ್ರೀದಿಂಗ್ ಸ್ಪೇಸ್ ಇದೆ. ಈಗ 6 ತಿಂಗಳಲ್ಲಿ ಒಂದು ನಾಡಿನಲ್ಲಿ ಒಂದು ಹೊಸ ಭರವಸೆನ ಹುಟ್ಟಿಸಿದ್ದಾರೆ. ನೋಡಿ, ಎಷ್ಟೋ ವರ್ಷಗಳಿಂದ ಬರೀ ಮುಖ್ಯಮಂತ್ರಿ ಹೇಳ್ಕೊತ ಬರ್ತೀವಿ ಕಿತ್ತೂರು ಕರ್ನಾಟಕ ಮಾಡ್ತೀವಿ. ಬೊಮ್ಮಾಯಿಯವ್ರು ಕಿತ್ತೂರು ಕರ್ನಾಟಕ ಮಾಡಿದರು ಮತ್ತು ಕಿತ್ತೂರು ಚೆನ್ನಮ್ಮನ ಮೂರ್ತಿಯನ್ನು ಅನಾವರಣ ಮಾಡಿದರು ಮತ್ತು ಇವತ್ತು ಪುತ್ಥಳಿಯನ್ನು ಸುವರ್ಣಸೌಧ ಮುಂದೆ ಆಲ್ರೆಡಿ ಘೋಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರಕ್ಕೆ ಇದು ಊಹಾಪೋಹ ಎಂದು ಸಚಿವ ಎಸ್ ಟಿ ಸೋಮಶೇಖರ್ ಮೈಸೂರಲ್ಲಿ ಹೇಳಿದ್ದಾರೆ. ಈಗಾಗಲೇ ಪಕ್ಷದ ರಾಜ್ಯಾಧ್ಯಕ್ಷರು ಸೇರಿದಂತೆ ರಾಷ್ಟ್ರ ನಾಯಕರೆಲ್ಲ ಬೊಮ್ಮಾಯಿಯೇ ಅವಧಿಯನ್ನ ಪೂರೈಸುತ್ತಾರೆ ಅಂತ ಹೇಳಿದ್ದಾರೆ. ಖುದ್ದು ಅಮಿತ್ ಶಾ ಅವರೇ ಬಹಿರಂಗ ವೇದಿಕೆಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಈಗಿದ್ರೂ ಸಿಎಂ ಬದಲಾವಣೆ ಚರ್ಚೆ ಅಪ್ರಸ್ತುತ, ಸಂಪುಟ ಪುನರ್ರಚನೆ ಸಿಎಂ ಪರಮಾಧಿಕಾರ ಅಂತ ಹೇಳಿದ್ರು. ಹಾಗೆ ಮೇಕೆದಾಟು ವಿಚಾರಕ್ಕೆ ಕಾಂಗ್ರೆಸ್ ಪಾದಯಾತ್ರೆಯ ಸಂಬಂಧ ಇದು ಕಾಂಗ್ರೆಸ್ ನಾಯಕರ ದೊಡ್ಡ ಗಿಮಿಕ್ ಅಂತ ಹೇಳೋದು. ನೋಡಿ, ನಿಮಗೆ ಮಾಧ್ಯಮದವರಿಗೆ ಅದೇ ಸುದ್ದಿ. ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಕಟೀಲ್ ರವರು ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, 2023 ತನಕ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ. ಅಮಿತ್ ಶಾ ಅವರು ಹೇಳಿದ್ದಾರೆ 2023ಕ್ಕೆ ಬೊಮ್ಮಾಯಿಯವರ ಮುಖ್ಯಮಂತ್ರಿಯರ ನೇತೃತ್ವದಲ್ಲಿ ಚುನಾವಣೆ ಅಂತೇಳಿ. ಅವರು ಹಾಕಿ ಪಂದ್ಯಾಟ ಆಡ್ತಿರುವಾಗಲೇ ಆಟಗಾರ ಹೃದಯಾಘಾತದಿಂದ ಮೃತಪಟ್ಟಿರುವಂತಹ ವಿದ್ರಾವಕ ಘಟನೆ ಕೊಡಗಿನ ಮೂರ್ನಾಡುವಿನಲ್ಲಿ ನಡೆದಿದೆ. 22 ವರ್ಷದ ಸೋಮಯ್ಯ ಹೃದಯಾಘಾತದಿಂದ ಮೃತಪಟ್ಟಂತಹ ಹಾಕಿ ಆಟಗಾರ. ಮಡಿಕೇರಿ ತಾಲೂಕಿನ ಮೂರ್ನಾಡು ಗ್ರಾಮದಲ್ಲಿ ಕೊಡವ ಹಾಕಿ ಪಂದ್ಯಾಟ ನಡೀತಾ ಇತ್ತು. ಪಂದ್ಯಾಟ ಆಡ್ತಿರುವಾಗಲೇ ಸೋಮಯ್ಯಗೆ ಹೃದಯಾಘಾತವಾಗಿದ್ದು ಮೈದಾನದಲ್ಲೇ ಕುಸಿದು ಬಿದ್ದಿದ್ದಾರೆ. ಎಚ್ಚೆತ್ತುಕೊಂಡಂತ ಆಯೋಜಕರು ಕೂಡಲೇ ಸೋಮಯ್ಯನನ್ನ ಮಡಿಕೇರಿ ಆಸ್ಪತ್ರೆಗೆ ಸಾಗಿಸಲಿಕ್ಕೆ ಪ್ರಯತ್ನಿಸಿದ್ದಾರೆ. ಆದರೆ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ಸೋಮಯ್ಯ ಮಾರ್ಗ ಮಧ್ಯದಲ್ಲೇ ಉಸಿರನ್ನು ನಿಲ್ಲಿಸಿದ್ದಾರೆ. ಆರೋಗ್ಯ ಪೂರ್ಣವಾಗಿದ್ದಂಥ ಸೋಮಯ್ಯ ಪಂದ್ಯಾಟ ಆಡಿಯುವಾಗಲೇ ಕುಸಿದು ಮೃತಪಟ್ಟಿರುವಂಥದ್ದು ಉಳಿದ ಹಾಕಿ ಆಟಗಾರರು ಮತ್ತು ನೆರೆದ ಕ್ರೀಡಾ ಪ್ರೇಮಿಗಳಿಗೆ ದಿಗ್ಭ್ರಮೆಗೊಳ್ಳುವಂತೆ ಮಾಡಿದೆ. ಕಾಫಿನಾಡಲ್ಲಿ 100 ವರ್ಷಗಳ ಕಾಲದ ಮರಗಳನ್ನು ಕಡಿದು ಅವುಗಳಿಗೆ ಮರುಜೀವ ಕೊಡುವಂತ ಕೆಲಸ ನಡೀತಾ ಇದೆ. ಇದೇ ಮೊದಲ ಬಾರಿಗೆ ಈ ರೀತಿ ಮರಕ್ಕೆ ಮರುಜೀವ ಕಾರ್ಯ ನಡೀತಾ ಇದ್ದು ಪರಿಸರ ಪ್ರೇಮಿಗಳು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರ ಪಾರ್ಕಿನಲ್ಲಿ ಈ ಒಂದು ಮರಗಳನ್ನು ನೋಡಿ ಜನ ಅಚ್ಚರಿಗೊಂಡಿದ್ದಾರೆ. 100 ವರ್ಷಗಳಿಂದ ರಸ್ತೆ ಬದಿ ಇದ್ದಂಥ ಮರಗಳನ್ನು ರಸ್ತೆ ಅಗಲೀಕರಣಕ್ಕೆ ಕಡಿದ ಬಳಿಕ ತಂದು ಪಾರ್ಕ್ನಲ್ಲಿ ಮರುಜನ್ಮ ನೀಡಿದ್ದಾರೆ. ನಗರಸಭೆ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 173ರಲ್ಲಿ ರಸ್ತೆ ಅಗಲೀಕರಣದಲ್ಲಿ 16 ಮರಗಳನ್ನು ಕಡಿದು ಹಾಕಿದ್ರು. ಆದರೆ ಅಪರೂಪದ ಜಾತಿಯ ಮರಗಳನ್ನು ಉಳಿಸಬೇಕು ಅಂತ ನಗರಸಭೆ ಆಯುಕ್ತರು ತೀರ್ಮಾನಿಸಿ ಅವುಗಳನ್ನು ಮತ್ತೆ ಬೆಳೆಸುವಂತ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮರಗಳನ್ನು ಮೂಲ ಸ್ಥಳದಿಂದ ಶಿಫ್ಟ್ ಮಾಡುವ ವೇಳೆ ತಮಿಳುನಾಡಿನಿಂದ ಪರಿಣಿತ ತಜ್ಞರನ್ನ ಕರೆಸಿ ಬುಡ ಸಮೇತ ಮೇಲೆತ್ತಿದ್ದಂಥ ಮರಗಳನ್ನು ನೆಡಲಾಗಿದೆ. ನಗರಸಭೆಯ ಈ ವಿನೂತನ ಕಾರ್ಯಕ್ಕೆ ಜನಸಾಮಾನ್ಯರು ಪರಿಸರ ಪ್ರೇಮಿಗಳಿಂದಲೂ ಕೂಡ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ನಂಜಾಪುರ ಬಳಿ ಎಸ್ಟೀಮ್ ಕಾರ್ನಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗಿದೆ. ಕಾರಿನ ಎಲ್ಲ ಗ್ಲಾಸ್ ಕ್ಲೋಸ್ ಮಾಡಿದ ಸ್ಥಿತಿಯಲ್ಲಿ ನಗರದ ಡೈರಿ ಸರ್ಕಲ್ ನಿವಾಸಿ ಪಾರ್ಥಸಾರಥಿ ಮೃತದೇಹ ಪತ್ತೆಯಾಗಿದೆ. ಕಾರಿನಲ್ಲಿ ಮದ್ಯದ ಬಾಟಲಿ, ವಾಟರ್ ಬಾಟಲ್ ಪತ್ತೆಯಾಗಿದ್ದು ಆರ್ಥಿಕ ಮುಗ್ಗಟ್ಟಿನಿಂದ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಜಿಗಣಿ ಕೈಗಾರಿಕಾ ಪ್ರದೇಶದಲ್ಲಿ ಬಯೋ ವಾಟರ್ ಕೇಮ್ ಕಂಪನಿ ನಡೆಸ್ತಾ ಇದ್ರು. ಕಳೆದ 2 ತಿಂಗಳ ಹಿಂದೆ ನಷ್ಟದಿಂದ ಕಂಪನಿ ಕ್ಲೋಸ್ ಮಾಡಲಾಗಿತ್ತು. ಈಗ ಪಾರ್ಥಸಾರಥಿ ಸಾವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಜಿಗಣಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. 10 ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮುಸ್ಲಿಮರನ್ನ ಕ್ರೈಸ್ತರನ್ನ ಗರ್ ವಾಪಸಿ ಮಾಡದೆ ಬೇರೆ ದಾರಿ ಇಲ್ಲ ಅಂತ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಮತಾಂತರವಾಗಿ ಪಾಕಿಸ್ತಾನಕ್ಕೆ ಹೋದವರನ್ನ ಹಿಂದೂ ಧರ್ಮಕ್ಕೆ ಕರೆತರಬೇಕು. ಟಿಪ್ಪು ಜಯಂತಿ ಎಂದೇ ನಾವು ಹಿಂದೂ ಧರ್ಮಕ್ಕೆ ಮರು ಮತಾಂತರ ಮಾಡಬೇಕು. ಅಖಂಡ ಭಾರತದ ಕಲ್ಪನೆಯಲ್ಲಿ ಪಾಕಿಸ್ತಾನವು ಇದೆ ಎಂದು ಉಡುಪಿಯಲ್ಲಿ ಹೇಳಿಕೆಯನ್ನ ನೀಡಿದರು. ಬೆಂಗಳೂರಿನ ನಾಗರಬಾವಿ ಬಳಿ ಇರುವಂತಹ ಅಂಬೇಡ್ಕರ್ ಕಾಲೇಜು ಮುಂಭಾಗದ ಗ್ಯಾಸ್ ಅಂಗಡಿಯಲ್ಲಿ ಸಿಲಿಂಡರ್ ಸ್ಫೋಟವಾಗಿದೆ.
ಸ್ಥಳಕ್ಕಾಗಮಿಸಿದಂತ ಅಗ್ನಿಶಾಮಕ ದಳ ಬೆಂಕಿ ನಂದಿಸಿದ್ರು. ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಖ್ಯಾತ ಪವಿತ್ರ ಯಾತ್ರಾ ತಾಣ ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇಗುಲದ ಆನ್ಲೈನ್ ದರ್ಶನ ಟಿಕೆಟ್ಗಳು ದಾಖಲೆ ಸಮಯದಲ್ಲಿ ಬುಕ್ ಆಗಿವೆ. ಹೌದು, ಜನವರಿ ತಿಂಗಳ ಸುಮಾರು 4.6 ಲಕ್ಷ ದರ್ಶನ ಟಿಕೆಟ್ಗಳು ಕೇವಲ 80 ನಿಮಿಷದಲ್ಲೇ ಬುಕ್ ಆಗುವ ಮೂಲಕ ದಾಖಲೆ ನಿರ್ಮಾಣವಾಗಿದೆ. ಲುಧಿಯಾನದ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣದಲ್ಲಿ ಗುರುವಾರ ಸಂಭವಿಸಿದಂತ ಬಾಂಬ್ ಸ್ಫೋಟದಲ್ಲಿ ಮೃತಪಟ್ಟಂತ ಮಾಜಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಶೌಚಾಲಯದಲ್ಲಿ ಬಾಂಬ್ ಅನ್ನ ಇಡ್ಲಿಕ್ಕೆ ಹೋಗಿದ್ರು ಎನ್ನುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ಅಂತ ಪಂಜಾಬ್ ಡಿಜಿಪಿ ತಿಳಿಸಿದ್ದಾರೆ. ಕೇಂದ್ರ ಕೃಷಿ ಕಾಯ್ದೆಗಳ ವಿರುದ್ಧ ಹೋರಾಟ ನಡೆಸಿದ್ದಂತ ಪಂಜಾಬ್ನ 22 ರೈತ ಸಂಘಟನೆಗಳು ಹೊಸ ರಾಜಕೀಯ ಪಕ್ಷವನ್ನು ಘೋಷಿಸಿದ್ದು ಮುಂಬರುವ ಚುನಾವಣೆಯಲ್ಲಿ ಅಖಾಡಕ್ಕಿಳಿಯಲಿಕ್ಕೆ ನಿರ್ಧರಿಸಿವೆ. ಹೊಸ ರಾಜಕೀಯ ಪಕ್ಷಕ್ಕೆ ಸಂಯುಕ್ತ ಸಮಾಜ ಮೋರ್ಚಾ ಅಂತ ಹೆಸರಿಡಲಾಗಿದ್ದು ಪಂಜಾಬ್ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಾಗಿ ಘೋಷಣೆ ಮಾಡಿದೆ. ಉಳಿದ ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ 5 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ನಾಸಾ ಸಂಸ್ಥೆ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಉಡಾವಣೆ ಮಾಡಿದೆ. ಸಂಜೆ 5:30ಕ್ಕೆ ಅತಿ ದೊಡ್ಡ ಟೆಲಿಸ್ಕೋಪ್ ಅನ್ನ ಏರಿಯನ್ 5 ನೌಕೆ ಹೊತ್ತೊಯ್ದಿದೆ. 1990ಯಲ್ಲಿ ನಾಸಾ ಉಡಾಯಿಸಿದ್ದಂಥ ಹಬಲ್ ಟೆಲಿಸ್ಕೋಪ್ಗಿಂತಲೂ ಜೇಮ್ಸ್ ವೆಬ್ ದೂರದರ್ಶಕ ದೊಡ್ಡದು. ರಾಜಕೀಯ ಮೂಲಕ ಪಂಜಾಬ್ಗೆ ಸೇವೆ ಸಲ್ಲಿಸುತ್ತೇನೆ ಅಂತ ಮಾಜಿ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ತಿಳಿಸಿದ್ದಾರೆ. ಪಂಜಾಬ್ ಚುನಾವಣೆಗೆ ಮುಂಚಿತವಾಗಿ ಹರ್ಭಜನ್ ಸಿಂಗ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಲಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿವೆ. ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವೆ ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯ ನಡೆಯಲಿದೆ. 3 ಪಂದ್ಯಗಳ ಸರಣಿಗೆ ಸೆಂಚುರಿಯನ್ನಲ್ಲಿ ಚಾಲನೆ ಸಿಗಲಿದ್ದು ಈ ಸರಣಿ ಗೆದ್ದು ದಾಖಲೆ ಬರೆಯುವಂತಹ ಹುಮ್ಮಸ್ಸಿನಲ್ಲಿ ಕೊಹ್ಲಿ ಪಡೆ ಇದೆ. ಲವ್ ಯು ರಚ್ಚು ಸಿನಿಮಾ ಡಿಸೆಂಬರ್ 31ರಂದು ಬಿಡುಗಡೆ ಆಗಲಿದೆ. ನಿರ್ಮಾಪಕ ಗುರುದೇಶ್ ಪಾಂಡೆ ನಿರ್ಮಾಣದ ಚಿತ್ರವಾಗಿದ್ದು ಲವ್ ಯು ರಚ್ಚು ಸಿನಿಮಾಗೆ ತುಂಬಾ ಚಾಲೆಂಜ್ಗಳು ಆಗ್ತಾ ಇದೆ. ಸಮಸ್ಯೆಗಳನ್ನ ಫೇಸ್ ಮಾಡೋದಕ್ಕೆ ದೇವರು ಶಕ್ತಿ ನೀಡ್ತಿದ್ದಾನೆ ಅಂತ ಹೇಳಿದ್ದಾರೆ. ಬಂದಾದಾಗ ಖಂಡಿತವಾಗ್ಲೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ಕನ್ನಡದವರಾಗಿ ನಾವು ನಮ್ಮ ಒಂದು ಭಾಷೆಗೋಸ್ಕರ ನಾವು ಸಪೋರ್ಟ್ ಮಾಡ್ತೇವೆ, ಇನ್ಯಾರು ಮಾಡ್ತಾರೆ ಹಾಗೆ. ಆ್ಯಂಡ್ 31ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ನೋಡಿ. ಆ್ಯಂಡ್ ದಯವಿಟ್ಟು ನೋಡಿ ಅನ್ನೋದಕ್ಕಿಂತ ಐ ಥಿಂಕ್ ಕಂಟೆಂಟ್ ಯೂಶಲಿ ಎಲ್ಲರೂ ಹೇಳೋದು ಕಂಟೆಂಟ್ ಚೆನ್ನಾಗಿದ್ರೆ ನಾವು ಯಾಕೆ ನೋಡಲ್ಲ ಅಂತ ಹೇಳ್ತಾರೆ ಯೂಶಲಿ ಆಡಿಯನ್ಸ್. ಬಟ್ ಕಂಟೆಂಟ್ ಇರುವಂತಹ ಸಿನಿಮಾ ಲವ್ ಯು ರಚ್ಚು.